ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಗ್ರಿಂಡ್ಲ್ವಾಲ್ಡ್ ಅನ್ನೋ ಪ್ಲೇಸಿಗೆ ಬಂದೀನಿ. ಇದು ಎಷ್ಟು ಬ್ಯೂಟಿಫುಲ್ ಐತಿ. ಔಟ್ಸ್ಕರ್ಟ್ಸ್, ಸ್ಮಾಲ್ ವಿಲೇಜ್, ಪ್ಲಸ್ ಇಲ್ಲಿ ಮೌಂಟೇನ್ ಆಕ್ಟಿವಿಟೀಸ್ ಎಲ್ಲ ಅದಾವ. ನಾ ಈಗ ಗ್ರಿಂಡ್ಲ್ವಾಲ್ಡ್ ಟ್ರೈನ್ ಸ್ಟೇಷನ್ದಾಗ ಅದೇನು ಆಕ್ಚುಲಿ. ಸೊ ಇಲ್ಲಿಂದ ಫಸ್ಟ್ ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗ್ಬೇಕು. ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮ್ಯಾಲ್ ಟಾಪ್ ಆಫ್ ದ ಮೌಂಟೇನ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ದೇಶ ಸುತ್ತಿ ನೋಡು. ಇದು ಟ್ರೈನ್ ಸ್ಟೇಷನ್. ಜಸ್ಟ್ ಟ್ರೈನ್ ಬಂತು. ನಾ ಬೆಳಗ್ಗೆ 6 o'clock ಸ್ಟಾರ್ಟ್ ಮಾಡಿದ್ದೆ ನಮ್ದು ಊರಿಂದ. ಸೊ ಈಗ ಆಲ್ರೆಡಿ 9:10 ಆಗೈತಿ. 9 o'clock 10 minutes ಬಂದು ರೀಚ್ ಆದೆ ಇಲ್ಲಿ. ಈಗ ನಾನು ಇಲ್ಲಿಂದ ಒಂದು 700 ಮೀಟರ್ ವಾಕ್ ಮಾಡ್ಬೇಕು ಅನಿಸ್ತೈತಿ. ಸೊ ಇಲ್ಲಿಗೆ ಹೋಗಿ ಕೇಬಲ್ ಕಾರ್ ತಗೊಂಡು ಹೋಗ್ಬೇಕು. ನೋಡ್ರಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಐತಿ. ಬಸ್ ಸ್ಟಾಪ್ ಐತಿ. ಸೊ ಈ ಬಸ್ ಸ್ಟಾಪ್ ಡಿಫ್ರೆಂಟ್ ಇಲ್ಲೇ ಸ್ಮಾಲ್ ವಿಲೇಜಸ್ ಕಡೆ ಕರ್ಕೊಂಡು ಹೋಗ್ತೈತೆ ಅದು ಗ್ರಿಂಡ್ಲ್ವಾಲ್ಡ್ನಾಗ. ಅವು ಇವು ಲೋಕಲ್ ಬಸ್ಸಸ್. ಅಂದ್ರೆ ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗಕ್ಕೆ ಟ್ರೈನ್ ಸ್ಟೇಷನ್ ಇಂದ ಒಂದು 700 ಮೀಟರ್ಸ್ ವಾಕ್ ಮಾಡ್ಬೇಕು. ಈಗ ಆಲ್ರೆಡಿ ನೀವು ನೋಡಾತಿರ್ಬೇಕು ನನ್ನ ಹಿಂದೆ ಎಷ್ಟು ಬ್ಯೂಟಿಫುಲ್ ವ್ಯೂ ಐತಂತಂದು. ಇನ್ನು ಮ್ಯಾಲ್ ಮೌಂಟೇನ್ ಮ್ಯಾಲ್ ಹೋಗಿ ಇನ್ನ ಮಸ್ತ್ ಇರ್ತೈತಿ. ಸೊ ಅಲ್ಲಿ ಹೋಗಿ ನಂಗೆ ಇವತ್ತು ನೋಡ್ತೇನೆ ಏನಾರ ಆಕ್ಟಿವಿಟೀಸ್ ಮಾಡಕ್ ಚಾನ್ಸ್ ಸಿಗ್ತೈತೇನೋ. ಬಿಕಾಸ್ ಆಫ್ ನಾವು ಕ್ಲೌಡಿ ಐತಿ ಅಂಡ್ ಆಲ್ಸೋ ಸನ್ ಬರಾಕತೈತಿ. ಸನ್ ಈಗ ಬರಾಕತೈತಿ, ಬಟ್ ಲೇಟರ್ ಆನ್ ಸ್ವಲ್ಪ ಸನ್ ಇರ್ತೈತಿ, ಆಮೇಲೆ ಹೋಗ್ತೈತಿ ಅದು ಮತ್ತೆ ಕ್ಲೌಡಿ ಹಾಕೊಂತ. ಸೊ ಅದಕ್ಕೆ ನೋಡಿ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತೀನಿ. ಅಲ್ಲಿಂದ ಒಂದು ಲೇಕ್ ಕರ್ಕೊಂಡು ಹೋಗ್ತೇನೆ. ಲೇಕ್ ಐತಿ. ನಂಗೆ ಆ ಲೇಕಿಗೆ ಹೋಗೋದು ಭಾಳ ದಿವಸ ಇತ್ತು. ಲಾಸ್ಟ್ 2 times ಬಂದಾಗೂ ನಮ್ಗೆ ಹೋಗಕ್ಕಾಗಲಿಲ್ಲ ಲೇಕಿಗೆ. ಸೊ ಆ ಲೇಕಿಗೆ ಒಂದು ಹೋಗೋಣಂತ. ಆಲ್ಮೋಸ್ಟ್ ಬಂದೆ ನಾನು. ಗ್ರಿಂಡ್ಲ್ವಾಲ್ಡ್ ಫಸ್ಟ್ ಅಂತ ಕೇಬಲ್ ಕಾರ್ ಸ್ಟೇಷನ್. ಸೊ ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಬೇಕು. ದೊಡ್ಡ ಕ್ಯೂ ಇರ್ತೈತಿ. ಬಟ್ ಈಗ ಅಷ್ಟಿಲ್ಲ ಅನ್ಸಾಕತೈತಿ. ನೋಡೋಣ. ಗೈಸ್ ಬಂದೆ ನಾನು ಗ್ರಿಂಡ್ಲ್ವಾಲ್ಡ್ ಫಸ್ಟ್. ಸೇಸ್ ಟಾಪ್ ಆಫ್ ಅಡ್ವೆಂಚರ್ ಅಂತ ಇದಕ್ಕೆ. ಸೊ ಇಲ್ಲಿಂದ ಕೇಬಲ್ ಕಾರ್ನಾಗ ಹೋಗ್ಬೇಕು. ನೋಡ್ರಿ ಪ್ಯಾರಾಗ್ಲೈಡಿಂಗ್ ಮಾಡಾರ್ತಾರ. ಸೊ ಇಲ್ಲಿ ಒಳಗೆ ಹೋಗಿ ಟಿಕೆಟ್ ತಗೋಬೇಕು ನಾವು. ಇಲ್ಲಿ ಮಿಷಿನ್ ಐತಿ. ಮಿಷಿನ್ದಾಗೂ ತಗೋಬೋದು, ಇಲ್ಲ ಆನ್ಲೈನ್ ಇತ್ತಂದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ನಾನು ಬರೀ ಏನೇನು ಆಕೈತಿ. ಗೈಸ್ ನಾನು ಟಿಕೆಟ್ ಕೌಂಟರ್ ಬಂದು ಫುಲ್ ಕ್ಯೂ ಐತಿ, ದೊಡ್ಡ ಕ್ಯೂ ಐತಿ. ಇಟ್ಸ್ ಫಾಸ್ಟ್ ಮೂವಿಂಗ್ ಐತಿ. ನೋ ಪ್ರಾಬ್ಲಮ್, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲ ಆ್ಯಕ್ಟಿವಿಟೀಸ್ ಅದಾವೆ. ಆ್ಯಕ್ಟಿವಿಟೀಸ್ದು ವೇಟಿಂಗ್ ಟೈಮ್ ನೋಡ್ರಿ. ಇಲ್ಲಿ ಫಸ್ಟ್ ಫ್ಲೈರ್ 150 minutes, ಇದು 90 minutes. ಫಸ್ಟ್ ಫ್ಲೈರ್ ಮೌಂಟೇನ್ ಕಾರ್ಟ್ 160 minutes. 20 minutes ಯಾರೂ ತೊಗೊಂಡಿಲ್ಲ. ಸೊ ಅದಕ್ಕೆ ವೇಟಿಂಗ್ ಇಲ್ಲ. ನಾನು ಚೆಕ್ ಮಾಡ್ತೀನಿ ಯಾವ ಆ್ಯಕ್ಟಿವಿಟಿ ಹೋಗ್ಬೇಕು ಏನಂತಂದು. ಬಿಕಾಸ್ ನಮ್ಗೆ ಫಸ್ಟ್ ಗ್ಲೈಡರ್ ಹೋಗೋದಿತ್ತು, ಅದು 90 minutes ವೇಟಿಂಗ್ ಆಯಿತು. ನಾವು ಹೋಗಿ 90 minutes ಕ್ಯೂ ಅಂದ್ರೆ ಅಲ್ಲೇ 90 minutes ವೇಸ್ಟ್ ಆಗುತ್ತೆ. ಸೊ ಲೆಟ್ಸ್ ಸಿ. ಸೊ ಗೈಸ್ ನಾನು ಕೇಬಲ್ ಕಾರ್ ಟಿಕೆಟ್ ಪ್ಲಸ್ 1 ಆಕ್ಟಿವಿಟಿ ಚೂಸ್ ಮಾಡಿದೆ ಫಸ್ಟ್ ಗ್ಲೈಡರ್. ಅದಕ್ಕೆ ನೋಡ್ರಿ ಇದೆ ಟಿಕೆಟ್. ನಮ್ದು ಸ್ವಿಸ್ ಪಾಸ್ ಇದ್ದಿದ್ದಕ್ಕೆ ಹಾಫ್ ಫೇರ್ ಐತಿ. ಸೊ ಅದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಆಗಿ 54 franc ಆಯ್ತು. ಸೊ ಏನು ಹೇಳ್ದ, ಫಸ್ಟ್ ಗ್ಲೈಡರ್ ಅಂದ್ರೆ ಒಂದು ಆಕ್ಟಿವಿಟಿ ಪ್ಲಸ್ ಅನ್ಲಿಮಿಟೆಡ್ ಕೇಬಲ್ ಕಾರ್ ಟ್ರಾವೆಲ್ ಮಾಡ್ಬೋದು ಅಂತ ನಾನು. ಅದಕ್ಕೆ 54 franc ಕಾಸ್ಟ್ ಆಯ್ತು.
ಇದು ಬಿಕಾಸ್ ನಂದು ಹಾಫ್ ವೇರ್ ಇದ್ದಿತ್ತು, ಫುಲ್ ಹಾಫ್ ವೇರ್ ಸ್ವಿಸ್ ಪಾಸ್ ಬಿಟ್ಟು ಹಾಫ್ ವೇರ್ ಮಾಡಿರಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗ್ತಿತ್ತು ನಂದು. ಸೊ ಈ 30 minutes ಇಟ್ಟಾರ ನೋಡಿ. ಕೇಬಲ್ ಕಾರ್ಸ್ ಮೂವ್ ಆಗತ್ತಾವು. ಕೇಬಲ್ ಕಾರ್ ಮೇಲೆ ಹೋಗ್ಬೇಕು. ನಾನು ಬರೀ ಒಂದೇ ಆಕ್ಟಿವಿಟಿ ಚೂಸ್ ಮಾಡಿದ್ವಿ ಬಿಕಾಸ್ ಪ್ಯಾಕೇಜ್ ತಗೋಬೇಕು. ಪ್ಯಾಕೇಜ್ ತಗೊಳಕ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಯಾವ. ನಾನು ಎಷ್ಟು 9:15 ಏನೋ ಬಂದೇನು ಟಿಕೆಟ್ ತಗೊಳಕ. ಆಲ್ರೆಡಿ ಆಲ್ ದ ಆಕ್ಟಿವಿಟೀಸ್ ಸೋಲ್ಡ್ ಔಟ್ ಆಗ್ಯಾವ. ಇವೊಂದು 1.5 ತಾಸು 2 ತಾಸು ವೇಟಿಂಗ್ ಟೈಮ್ ಇದ್ರೂ ಆಕ್ಟಿವಿಟೀಸ್ ಎಲ್ಲ ಸೋಲ್ಡ್ ಔಟ್ ಆಗ್ಯಾವು. ಸೊ ಮೇಕ್ ಶೂರ್ ನೀವು ಯಾವಾಗಾರ ಬರೋದಿತ್ತಂದ್ರೆ ಬಿಫೋರ್ 10 o'clock ಬಂದ್ರಿ ಅಂದ್ರೆ ಅಷ್ಟೇ ನಿಮಗೆ ಆಕ್ಟಿವಿಟೀಸ್, ಪ್ಯಾಕೇಜ್ ಆಕ್ಟಿವಿಟೀಸ್ ಸಿಗ್ತೈತಿ. ಇಲ್ಲ 1-2 ಆಕ್ಟಿವಿಟೀಸ್ ಕೊಡ್ತಾರ ಅವ್ರು. ಬಲ್ಕ್ ನಾಗ ಇದ್ರ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಇದ್ರೆ ಕೊಡಲ್ಲ. ಒಬ್ರ ಇಬ್ರು ಇದ್ರೆ ನೋಡಿ ಕೊಡ್ತಾರ ಅದ್ರ ಮ್ಯಾಲ ಒಂದೊಂದು ಆಕ್ಟಿವಿಟೀಸ್. ಸೊ ನನ್ ಕೇಬಲ್ ಕಾರ್ ಬಂತ ಹೋಗೋಣ. ಕೇಬಲ್ ಕಾರ್ ನಾನು ಅಂತ ಕೇಬಲ್ ಕಾರ್ ಮಾಡಿ ಒಮ್ಮೆ ಫಾಸ್ಟ್ ಏರಾಕತ್ತಾಗ್ಲಿ. ವಾವ್, that's it. 这个打来一线的，一个人没弄。 ಸ್ವಲ್ಪ ಕಸದಾವಿಲ್ಲ. ಸೊ ಇಲ್ಲಿ 40 minutes ಇಟ್ಟಾರ. ಇದು ಒಂದು ಬೋಟ್ ಅಂತ ಒಂದು ಸ್ಟಾಪ್. ಗ್ರಿಂಡ್ಲ್ವಾಲ್ಡ್ ಇಂದ ನಾನು ಫಸ್ಟ್ ಕೇಬಲ್ ಕಾರ್ ಸ್ಟಾಪ್. ಸೊ ಅಲ್ಲಿ ಇಳಿದ್ವಿ ಅಂತಂದ್ರೆ ನಾವು ಇಂದ ನಾವು ರೆಂಟ್ ಮಾಡಿ, ಇಲ್ಲಿಂದ ರೆಂಟ್ ಮಾಡಿ ಗ್ರಿಂಡ್ಲ್ವಾಲ್ಡ್ ಮಟ್ಟ ಹೋಗ್ಬೋದು. ಅದು 30 minutes ತಗೊಂತೈತಿ. ಎರಡರಿಗೆ ಎಷ್ಟು ದೊಡ್ಡ ಕ್ಯೂ ಐತಿ. ನೋಡ್ರಿ. ಸೊ ಗೈಸ್ ನಾನು ಈಗ ಈ ಸ್ಟಾಪ್ ಕಡೆ ಬಂದೆ. ಫಸ್ಟ್ ಗ್ಲೈಡರ್ ಸ್ಟಾಪ್ ತೋರಿಸಿದ್ರಲ್ಲ, ಅಲ್ಲಿ ಬರ್ಬೇಕಾದ್ರೆ ಕ್ಯೂ ಇತ್ತು. ಅಲ್ಲಿ ಬಂದೆ ನಾನು. ಅದನ್ನ ಮುಗಿಸ್ಕೊಂಡು ಆಮೇಲೆ ಫಸ್ಟ್ ಕ್ಲಿಫ್ ವಾಕ್ ಅಲ್ಲಿ ಹೋಗ್ತೇನೆ, ಫುಲ್ ಟಾಪ್ ಆಫ್ ದ ಮೌಂಟೇನ್. ಅದು ಇಲ್ಲೈತಿ. ಸೊ ಸೇಮ್ ಕೇಬಲ್ ಕಾರ್ ಸ್ಟೇಷನ್ ನಾ ಇಲ್ಲೇ ಇಳಿದೆ. ಇಲ್ಲಿಂದ ಮತ್ತೆ ನಾನು ಅಲ್ಲೇ ಕ್ಲಿಫ್ ವಾಕ್ ಅಲ್ಲಿ ಆ್ಯಂಡ್ ಲೇಕ್ ಕಾರ್ ಹೋಗೋಣಲ್ಲ ಹೋಗ್ಬೇಕಂದ್ರೆ ಕೇಬಲ್ ಕಾರ್ ತಗೊಂಡು ಮತ್ತೆ ಆ ಸ್ಟಾಪ್ ಮಟ್ಟ ಹೋಗ್ಬೇಕು. ಸೊ ಈಗ ಫಸ್ಟ್ ಗ್ಲೈಡರ್ ಹೋಗೋಣಂತ. ಇಲ್ಲೈತ್ ನೋಡ್ರಿ, ಹಿಂಗಿರ್ತೈತಿ ಫಸ್ಟ್ ಗ್ಲೈಡರ್. ಅದಕ್ಕಲ್ಲೇ ನಾನು ಟಿಕೆಟ್ ತಗೋಬೇಕಾದ್ರೆ 90 minutes ಇತ್ತು ವೇಟಿಂಗ್. ಈಗಾಗಲೇ 120 minutes ತೋರ್ಸಾತೈತಿ ಸ್ಟಾಪ್ ಬರೋದ್ರಾಗ. ಆ್ಯಂಡ್ ಆಲ್ಸೋ ನೀವು ನೋಡಿದ್ರಲ್ಲ ಎಷ್ಟು ಲಾಂಗ್ ಕ್ಯೂ ಇತ್ತು. ಅಯ್ಯೋ, ಇಲ್ಲೇ 2 ತಾಸು ಕಿರ್ಲಾಕೈತಿ ಈಗ ನನಗೆ. ಸೊ ನೋಡೋಣ ಅಂತ. ಬಿಸಿಲೊಂದು ಚಲೋ ಬಂತು. ಇಲ್ಲಿಂದ ಸ್ಟಾರ್ಟ್. ನಾ ಈಗ ನಿಂತಂದ್ರೆ ಚಲೋ ಒಂದು ಸ್ವಲ್ಪ ಸಿಗ್ತೈತಿ ಜಾಗ. ಮತ್ತಿಲ್ಲ ಆಮೇಲೆ ನನಗೆ ಬೆಳ್ಕೋತ ಹೋಗ್ತಂದ್ರೆ ಕ್ಯೂ ಇನ್ನೂ ಲೇಟ್ ಆಗ್ತೈತಿ. ಈಗ 2 ತಾಸು ಆಗೈತಿ ವೇಟಿಂಗ್. ಅಯ್ಯೋ ದೇವ್ರೆ. ನಾನು ರಾಂಗ್ ಕ್ಯೂದಾಗ ನಿಂತೇನೆ. ಇದು ಮೌಂಟೇನ್ ಕಾರ್ಟ್ದ ಕ್ಯೂ. ಇದು ಇಷ್ಟು ದೊಡ್ಡದು ಲಾಂಗ್ ಕ್ಯೂ.
ಇದು 3 ಅವರ್ಸ್ ವೇಟಿಂಗ್ ಐತಿ. ನಂದು ಲಕ್ಕಿಲಿ ಬೇರೆ ಕಡೆ ಐತಿ, ಐ ಮೀನ್ ಇಲ್ಲೇ ಬಾಜು. ಕನ್ಫ್ಯೂಸ್ ಆಗಿ ನಾ ಈ ಲೈನ್ದಾಗ ನಿಂತಿದ್ದೆ, 5 ನಿಮಿಷ ವೇಸ್ಟ್ ಮಾಡಿದೆ. ಈಗ 5 ನಿಮಿಷನಾಗ ಗೊತ್ತಾಯ್ತು. ಸೊ ಇಲ್ಲಿ ಬಂದೆ. ಇದೆಷ್ಟು ಮಿನಿಟ್ಸ್ ಐತಿ ನೋಡೋಣ. ಈಗ ನೋಡ್ರಿ ಇದೆಷ್ಟು ದೊಡ್ಡ ಕ್ಯೂ ಐತಿ ಮೌಂಟೇನ್ ಬೈಕಿಂದ. ಇಲ್ಲಿಂದ ಸ್ಟಾರ್ಟ್. ನಮ್ದು ಇಲ್ಲ ಐತಿ 120 ಮಿನಿಟ್ಸ್ ಐತಿ ನಮ್ಮದು. ಬಟ್ ಇಲ್ಲಿ ಮಂದಿ ನೋಡಿದ್ರೆ ಭಾಳ ಜನ ಇಲ್ಲ. ಲೆಟ್ಸ್ ಸಿ. ಇದು ನೋಡ್ರಿ ಫಸ್ಟ್ ಫ್ಲೈಯರ್. ಇದಕ್ಕಂದ್ರೆ ಫುಲ್ ಕೇಬಲ್ ಕಾರ್ನಾಗ ಮೇಲ್ ಮೌಂಟೇನ್ ನೆಕ್ಸ್ಟ್ ಸ್ಟಾಪಿಗೆ ಹೋಗಿ ಫಸ್ಟ್ ಕ್ಲಿಫ್ ಸ್ಟಾಪ್ ಅಲ್ಲಿಗೆ ಹೋಗಿ ಅಲ್ಲಿಂದ ಇದು ಬರೋದು ಫಸ್ಟ್ ಫ್ಲೈಯರ್. ಇದು ನಂದು ಫಸ್ಟ್ ಗ್ಲೈಡರ್ ಮೌಂಟೇನ್ ಕಾರ್ಟ್ ಸ್ಟಾರ್ಟ್ ಆಗೋದು ನಾ ಈಗೇನು ಪ್ಲೇಸ್ನಾಗದಿಲ್ಲ ಈ ಪ್ಲೇಸಿಂದ. ಫೈನಲಿ ಭಾಳ ಟೈಮಿಂದ ತೊಗೊಳಿಲ್ಲ, 30 ಮಿನಿಟ್ಸ್ನಾಗ ನನ್ನ ಟರ್ನ್ ಬಂತು. ಬೇರೆಯವ್ರ ಜೊತೆಗೆ ನಂಗೆ ಹಾಕಿರು, ಬಿಕಾಸ್ ನಾನು ಸಿಂಗಲ್ ಇದ್ದೆ ಅಂತಂದು. ಅವ್ರು 3 ಜನ ಇದ್ರು. ಇಲ್ಲಿ 4 ಪ್ಲೇಸ್ ಇರ್ತಾವೆ. ಸೊ ಅದಕ್ಕೆ ಆ್ಯಂಡ್ ಆಲ್ಸೋ ಅಂದ್ರೂ ಇಲ್ಲಿ ಭಾಳಾಗಿ ಬಂದಿದ್ದೀವೆಲ್ಲ ಗೇರ್ ಹಾಕಿ ಬಂದಮೇಲೆನೂ ಅಲ್ಲೇನೋ ಪ್ರಾಬ್ಲಮ್ ಆತವ್ರು ಇನ್ನೊಬ್ರಿಗೆ ಗೇರ್ ಹಾಕೋ ಮುಂದೆ. ಸೊ ಅದಕ್ಕೆ ವೆಯ್ಟ್ ಮಾಡಿಸಿ ನಮ್ಮಿಬ್ಬರನ್ನ ಸಪ್ರೇಟ್ ಬಿಟ್ಟರು. ನಮ್ಮ ಹಿಂದಿನವ್ರಿಗೆ ಇಬ್ಬರು ಸಪ್ರೇಟ್ ಬಿಟ್ಟಿದ್ರು. ಲೆಟ್ಸ್ ಗೋ. ಸೊ ಗೈಸ್ ಫಸ್ಟ್ ಗ್ಲೈಡರಿಗೆ ಹೋಗಿ ಬಂದೆ ನಾನು. ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ಸಾವಕಾಶ ಕರ್ಕೊಂಡು ಹೋದ್ರು ಮ್ಯಾಲೆ. ಆಯ್ತು ಅಂದ್ರೆ ಹಿಂಗೆ ಹಪ್ಪಿಲ್ ಹೋಗ್ಬೇಕಾದ್ರೆ ಅದು ಸ್ಲೋಲಿ ಹೋಗ್ತೈತೆ ಅನ್ಕೊಂಡಿದ್ದೆ ನಾನು. ಅದಕ್ಕೆ ಬರೋ ಮುಂದೆ ದಪ್ಪ ಅಂತ ಬೀಳಿಸ್ತಾರ ಅನ್ಕೊಂಡೆ. ಬಟ್ ಹಂಗಾಗ್ಲಿಲ್ಲ. ಅದು ಸ್ಲೋಲಿನ ಬಿಟ್ರೆ ಸ್ವಿಸ್ ಪೀಪಲ್ ಇರೋ ಕೋರ್ಸ್ ಸಾವಕಾಶ ಕರ್ಕೊಂಡು ಹೋಗಿ ಸ್ಲೋಲಿ ಕರ್ಕೊಂಡು ಬಂದ್ರೆ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್ ಇತ್ತು. ಸೊ ಈಗ ನಾನು ಇಲ್ಲಿಂದ ಟಾಪ್ ಹೋಗ್ತೀನಿ, ಅಲ್ಲಿಂದ ಕ್ಲಿಫ್ ವಾಕ್ ಮಾಡ್ತೀನಿ. ಅಂಡ್ ದೆನ್ ಕ್ಲಿಫ್ ವಾಕ್ ಆದ್ಮೇಲೆ ಲೇಕ್ ಕಡೆ ಹೋಗೋ ಪ್ಲಾನ್ ಐತೆ ನಂದು. ಸೊ ಲೆಟ್ಸ್ ಗೋ. ಕೇಬಲ್ ಕಾರ್ನಾಗ ಹೋಗ್ಬೇಕು. ಈಗ ಕೇಬಲ್ ಕಾರ್ ಸ್ಟೇಷನ್ಗೆ ಬಂದ್ನಿ. ಸೊ ಲೆಟ್ಸ್ ಗೋ. ಸೊ ಗ್ಲೈಡರ್ದು ನಾನು ಮಾಡಿದ್ದೆ. ಟೈಮ್ ವೇಸ್ಟ್ ಆಗ್ತೈತಿ. 120 ಮಿನಿಟ್ಸ್ ವೇಟಿಂಗ್ ಟೈಮ್ ಇತ್ತು. ಟೈಮ್ ವೇಸ್ಟ್ ಆಗ್ತೈತಿ ಇಲ್ಲೇ ಅನ್ಕೊಂಡೆ. ಬಟ್ ಲಕ್ಕಿಲಿ ನಂಗೆ 30 ಮಿನಿಟ್ಸ್ನಾಗ ಸಿಕ್ತ ಹೋಗಾಕ. ಏನಂದ್ರೆ ಒಂದು ಗ್ಲೈಡರ್ದಾಗ 4 ಮಂದಿ ಹೋಗ್ಬೇಕು. ಬಟ್ ಅಲ್ಲಿ ಮುಂದೆ ಎಲ್ಲೋ ಒಂದ್ ಸ್ವಲ್ಪ ಮುಂದೆ ಒಂದಿಷ್ಟು ಮಂದಿ ಲೈನ್ದಾಗ ಇದ್ದವ್ರದ್ರೊಳಗ ಒಬ್ರ 3 ಮಂದಿ ಇದ್ದವ್ರು ಇದ್ರು. ಸೊ ನನಗ 3 ಮಂದಿ ಇದ್ದವ್ರ ಜೊತೆ ಒಬ್ರ ಯಾರದಿರಿ ಅಂತ ಕರೋದ್ರೆ ನಾ ಹೋದೆ. ಅವ್ರ ಜೊತೆಗೆ ಹಾಕಿದ್ರ ನಂಗೆ. ಇಟ್ಸ್ ಅಮೇಝಿಂಗ್. 30 ಮಿನಿಟ್ಸ್ನಾಗ ಸಿಕ್ತ ಒಟ್ಟ. ಇಲ್ಲ ಮತ್ತ 1.5 ತಾಸು ನಿಂತ 1.5 ಇಲ್ಲ 2 ತಾಸು ನಿಂತು ನನಗ. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಲಕ್ಕಿಲಿ ಹಾಫ್ ಆನ್ ಅವರ್ದಾಗ ನಂಗೆ ಸ್ಲಾಟ್ ಸಿಕ್. ಅಲ್ಲೊಂದ್ ಸಿಂಗಲ್ ಬಂದಿದ್ದು ಅದೊಂದು ಅಡ್ವಾಂಟೇಜ್ ಆಯ್ತು ನನಗೆ. ಸೊ ಗೈಸ್ ಏನಂದ್ರೆ ನಾನು ಅಲ್ಲಿ ಫಸ್ಟ್ ಕ್ಲಿಫ್ ವಾಕ್ ಕಡೆ ಬಂದೆ. ಸೊ ಒಂದು ಸ್ವಲ್ಪ ವಾಕ್ ಮಾಡ್ಬೇಕು. ಒಂದು 5 ಮಿನಿಟ್ಸ್ ಅನಿಸ್ತೈತಿ.
ಗೊತ್ತಿಲ್ಲ. ಎಷ್ಟು ಕ್ರೌಡ್ ಐತಿ ಅಂದ್ರೆ ನಾನು ಇವತ್ತು ವೀಕ್ ಡೇ ಐತಿ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾ ಇಷ್ಟು ಕ್ರೌಡ್ ಇರ್ತೈತಿ ಅಂತಂದು. ಓ ವಾ, ಸ್ನೋ ಆಗೈತಿಲ್ಲ ಆಲ್ರೆಡಿ. ನೋಡ್ರಿ ನೋಡ್ರಿ ಇಲ್ಲಿ ಫಸ್ಟ್ ಸ್ನೋ ಆಗ್ಲೇ ಸ್ನೋ ಆಗೈತಿ ಇಲ್ಲಿ. ಆ ಗಾಡ್, ಸಿ ಇದೆಲ್ಲ ಒಂದ್ ಸ್ವಲ್ಪ ಸ್ನೋ ಐತಿಲ್ಲ, ಇದಿಷ್ಟು ಸ್ನೋ ಆಗೈತಿ. ಅಲ್ಲಿ ಮೌಂಟೇನ್ ಮೇಲೆಲ್ಲ ಭಾಳ ಆಗೈತಿ. ಕ್ರೌಡ್ ಇರ್ತೈತೆ ಅನ್ಕೊಂಡಿರ್ಲಿಲ್ಲ. ವೀಕ್ ಡೇ ಒಂದೈತಿ ಆ್ಯಂಡ್ ಸ್ಕೂಲು ಇನ್ನೂ ಹಾಲಿಡೇಸ್ ಏನು ಬಿಟ್ಟಿಲ್ಲ. ಬಟ್ ನಾನು ಮೋಸ್ಟ್ಲಿ ಇಲ್ಲಿ ಕ್ರೌಡ್ನಾಗ ನೋಡಕ್ಕೆ ಕುಂತಿದ್ದಂದ್ರೆ ಏಷ್ಯನ್ಸ್ ಭಾಳ ಅದಾರ, ಲೈಕ್ ಚೈನೀಸ್, ಜಪನೀಸ್, ಕೊರಿಯನ್ಸ್. ನೋಡ್ರಿ ನನ್ನ ಬ್ಯಾಕ್ ಎಲ್ಲ ಹೆಂಗೈತಿ. ಸ್ವಲ್ಪ ಸಮ್ಮರ್ ಹೋಗಿ ಈಗ ಆಲ್ರೆಡಿ ಸ್ವಲ್ಪ ಆಲ್ಮೋಸ್ಟ್ ಸಮ್ಮರ್ ಎಂಡ್ ಅದೇವಿ ನಾವು. ಸೊ ಇದೈತಿ, ಆಟಮ್ ಸ್ಟಾರ್ಟ್ ಆಗಕ್ಕೆ ಬಂದೈತಿ. ಅದಕ್ಕೆ ಎಲ್ಲ ಗ್ರೀನ್ ಕಡಿಮೆಯಾಗಿ ಆರೆಂಜಿಶ್ ಆಗತೈತಿ. ಆ್ಯಂಡ್ ದೆನ್ ಆಲ್ರೆಡಿ ಒಂದು ಸ್ವಲ್ಪ ಸ್ನೋ ಕಾಣತೈತಿ ನೋಡಿ ಎಲ್ಲ ಕಡೆ ಮೌಂಟೇನ್ದಾಗ. ಅಲ್ಲಿ ಕೆಳಗೆ ಸ್ನೋ ಇದನ್ನು ಮಾಡತ್ತಿದ್ರು, ಸ್ನೋ ಸ್ಕೀಯಿಂಗಿಗೆ ಎಲ್ಲ ಅರೇಂಜು ಮಾಡಾಕತ್ತಿದ್ರು. ಸೊ ನೋಡ್ರಿ, ಇದು ಫಸ್ಟ್ ಕ್ಲಿಪ್ ವಾಕ್ ಅಡ್ವೆಂಚರ್. ಇಲ್ಲ ಐತಿ ನೋಡಿ, ಹಿಂಗೆ ಮೌಂಟೇನ್ನಾಗ ಹಿಂಗೆ ಕ್ಲಿಪ್ ವಾಕ್ ಮಾಡ್ಯಾರ. ಐ ಮೀನ್ ಇಲ್ಲಿಂದ ಕ್ಲಿಪ್ ವಾಕ್ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಹಿಂಗಿರ್ತೈತಿ. ಆಮೇಲೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀನಿ ದ ಕ್ಲಿಫ್ ವಾಕ್. ಸೊ ಆ್ಯಂಡ್ ಆಲ್ಸೋ ಅಲ್ಲಿ ಟಾಪ್ನಾಗೂ ಹಿಂಗೆ ಫಿಂಗರ್ ಶೇಪ್ದಾಗಿನ ವ್ಯೂ ಪಾಯಿಂಟ್ ಮಾಡ್ಯಾರ. ಅದು ನೆಕ್ಸ್ಟ್ ಹೋಗೋಣ ಅಂತ ಫಸ್ಟ್ ಕ್ಲಿಫ್ ವಾಕ್ ಹೋಗಿ ಬಂದು. ನೋಡ್ರಿ ಇಲ್ಲಿ ಎಷ್ಟು ಡೀಪ್ ಐತಿ. ಆ್ಯಂಡ್ ಆಲ್ಸೋ ಇಲ್ಲಿ ವಾಟರ್ಫಾಲ್ ಐತಿ. ಇಟ್ಸ್ ಅಮೇಝಿಂಗ್. 바닥 보니까 발바닥 바닥을 보니까 발바닥이 ನೋಡ್ರಿ ಇದು ಹೆಂಗೈತಿ, 뭐지? ತಲೆಗೆ ಬಡಿತೈತಿ. ಮಜಾ ಐತಿ ಇದು ಕ್ಲಿಪ್ ವಾಕ್. ನೆನಪಾರಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೆಂಗಿತ್ತು ಅಂತಂದ್ರೆ. ಇಂಟ್ರೆಸ್ಟಿಂಗ್. 사진 찍는 그 사진 찍는
ನೋಡ್ರಿ ಹಿಂಗೈತದೆ.觉得墙上不这样。 ಫೋಟೋ ತಕೊಳಕ್ ಕರೆಕ್ಟಾಗಿ ಬರೋಲ್ದೆಲ್ಲ ಮಂದಿ ಬರಾತ್ ಬಿಟ್ಟಾರ ಹಿಂದೆ ಮುಂದೆ ಹೆಂಗ್ ನಿಂತ್ ತಕೊಂಡ್ರು ಕಂಫರ್ಟೇಬಲ್ ಆಗವಲ್ದು ಫೋಟೋ ತಕೊಳಕ್. 그러니까 지네 사진 어. 찍고 다 찍으면서 ಅಲ್ಲಿ ಎಂಡಿಂಗ್ ವ್ಯೂ ಪಾಯಿಂಟ್ ಫುಲ್ ಕ್ಯೂ ಐತೆ ಅದಕ್ಕೂ. ಇಂಟ್ರೆಸ್ಟಿಂಗ್. 실내는 말 ಆಲ್ಮೋಸ್ಟ್ ಎಂಡಿಗೆ ಬಂದ್ವಿ ಕ್ಲಿಫ್ ವಾಕ್ ಎಂಡ್. ಸೊ ನೋಡ್ರಿ ಮ್ಯಾಲ ಹೋಗ್ಬೇಕಲ್ಲ ಅದು ವ್ಯೂ ಪಾಯಿಂಟ್ ಕ್ಯೂ ಐತೆ ಅಷ್ಟು ದೊಡ್ಡದು. ಆ ಮೌಂಟನ್ದಾಗೆಲ್ಲ ಸ್ನೋ ಆಗೈತಿ, ಈ ಕಡೆ ಎಲ್ಲ ಮೌಂಟನ್ದಾಗ ಆಗಿಲ್ಲ. ಗೈಸ್ ವೆದರ್ ಇಷ್ಟು ಮಸ್ತ್ ಐತಿ ಅಂದ್ರೆ ಫುಲ್ ಸನಿ ಐತಿ, 18 ಡಿಗ್ರಿ ಐತಿ, ಅಮೇಝಿಂಗ್ ಐತಿ. ಫಸ್ಟ್ ಟೈಮ್ ಬಂದಾಗಂತೂ ಫುಲ್ ಕ್ಲೌಡಿ ಇತ್ತು, ವಿಂಡಿ ಇತ್ತು. ಬಟ್ ದಿಸ್ ಈಸ್ ಗುಡ್. ನಂಗೆ ಲೇಕ್ ಕಡೆ ಹೋಗಕ್ಕೆ ಅಷ್ಟು ಆಸೆ ಆಗೈತಿ, ಲೇಕ್ ಕಡೆ ಹೋಗೋದೈತಿ ನಂಗೆ. ಸೊ ಸನಿ ಇದ್ದಾಗ ಲೇಕ್ ಭಾಳ ಚಂದ ಕಾಣಿಸ್ತೈತಿ. ವಾಟರ್ ಕಲರ್ ಅದ್ರದ್ದು ವ್ಯೂ. ಅಯ್ಯೋ ಜಲ್ದಿ ಹೋಗ್ಬೇಕು, ಇದು ಮುಗಿಸ್ಕೊಂಡು ನಾನು ಅನಿಸಿದೆ ಅಲ್ಲಿಗೆ ಹೋಗ್ತೇನೆ. ನೋಡ್ರಿ ಹೆಂಗೈತಿ. ಇಲ್ಲೊಂದು ಫೋಟೋ ಸ್ಪಾಟ್ ರೀ. ಕ್ಲಿಪ್ ವಾಕ್ ಮ್ಯಾಲಿಂದ ವಾಕ್ ಬಂದೆ ನಾನು. ಇಲ್ಲೇ ವ್ಯೂ ಪಾಯಿಂಟಿಗೆ ಹೊಂಟೇನಿ. ಅದಕ್ಕೂ ಕ್ಯೂ ಐತಿ. ನಾನು ಯಾರ್ಯಾರು ಎಷ್ಟೆಷ್ಟು ತೋರಿಸ್ಕೊಳಕತ್ತಾರ. ಇಲ್ಲೇ ಬೇಡ. ಗೈಸ್ ಇದು ರೆಸ್ಟೋರೆಂಟ್ ಐತಿ ಇಲ್ಲಿ. ರೆಸ್ಟೋರೆಂಟ್ ಐತಿ, ಶಾಪ್ ಐತೇನೋ ಅಂದಂಗ WCMC ನೋಡ್ರಿ ಎಲ್ಲ ಮಂದಿ ತುಂಬಿ ಬಿಟ್ಟಾರ. ಚಲೋ ಐತಿ ವ್ಯೂ. ಸೊ ಎಲ್ಲಾರು ಒಳಗಿನ ತಗೊಂಡ್ ಬಂದು ಮಸ್ತ್ ತಿನ್ನಕತ್ತಾರ. ನಾ ಆಕ್ಚುಲಿ ಲಂಚ್ ತಂದೀನಿ, ಏನು ತಗೊಳಂಗಿಲ್ಲ, ಯಾಕಂದ್ರೆ ಆಮೇಲೆ ಹೋಗ್ಬೇಕಾದ್ರೆ ಕಾಫಿ ನೋಡ್ತೇನೆ. ಸೊ ನೋಡ್ರಿ ಐತಿದ್ದು ರೆಸ್ಟೋರೆಂಟ್. ಒಳಗೆ ಯಾರು ಕುಂತೇ ಇಲ್ಲ, ಹಳ ಫುಲ್ ಖಾಲಿ. ನಾ ಈಗ ಬಕಲ್ಸಿ ಲೇಕ್ ಕಡೆ ಹೊಂಟೆ. ಕ್ಲಿಫ್ ವಾಕಿಂದ ಹೊರಗೆ ಬಂದು ಇಲ್ಲಿಂದ ಹಿಂಗೆ ರೋಡ್ ಏನು ಕಾಣತಿದ್ಲ ಆ ವೇದಾಗ ಹೋಗ್ಬೇಕು ಲೇಕ್ ಕಡೆ. ಸೊ ಇಲ್ಲಿಂದ 1 hour ವಾಕ್ ಐತಿ, ಹೈಕಿಂಗ್ ಲೇಕಿಗೆ ಹೋಗಕ್ಕೆ. ಸೊ ನಾ ಆನ್ ದಿ ವೇನ ಲಂಚ್ ತಂದಿದ್ದೆ, ಇಲ್ಲಿ ಲಂಚ್ ಮಾಡ್ಕೊತನ ಹೋಗ್ಬಿಡ್ತೀನಿ. ಸುಮ್ಮನೆ ಕುಂತು ತಿಂದು ಹೋಗಕ್ಕೆ ಟೈಮ್ ಆಗ್ತೈತಿ.
ಸೊ ಆನ್ ದಿ ವೇನ ಲಂಚಿನ ತಿನ್ಕೊಂತ ಹೋಗ್ತೇನಂತ. ನೋಡ್ರಿ ಕ್ಲಿಪ್ ವಾಕ್ ಹಿಂಗೈತಿ. ಒಳಗೆ ಬಂದ್ವಲ್ಲ, ಇಲ್ಲಿಂದ ಸ್ಟಾರ್ಟ್. ಹಿಂಗೈತಿ. ಇಲ್ಲ ಹೋದ್ಮೇಲೆ ಇದು ವ್ಯೂ ಪಾಯಿಂಟ್. ಸೊ ಹೈಕಿಂಗ್ ಹೊಂಟೇನಿ. ಸಾಕಾಗತ್ತೈತಾಗ್ಲಿ. ಈಗ ಸ್ಟಾರ್ಟ್ ಮಾಡೇನಿ ಇನ್ನು ನಾನು. ಸೊ ಗೈಸ್, ಇದು ಹೈಕಿಂಗ್ದ ಟು ಕಲ್ಪ್ಸಿ ಲೇಕಿಗೆ ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಹಾಫ್ ಡೇದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ನೋಡ್ಕೊತ ಇರ್ರಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಮಸ್ತ್ ಐತಿ, ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಐತಿ. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ. ಯಾರ ನ್ಯೂ ಯೂಸರ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಮತ್ತೆ ಸಿಗೋಣ.